60,000 1 ಲಕ್ಷ ಕಟ್ಟಿ ಅಗರಬತ್ತಿ ತಯಾರಿಸಿ ತಿಂಗಳಿಗೆ 12,000ದಿಂದ 25,000 ಸಂಬಳ ಪಡೀರಿ. ಹೀಗೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದ ಮ್ಯಾನೇಜರ್ ವಿರುದ್ಧ ಕೋಟಿ ಲೂಟಿ ಮಾಡಿರೋ ಆರೋಪ ಇದೆ. ಇನ್ನು ಹಣ ಕಳ್ಕೊಂಡವರು ಠಾಣೆ ಎದುರು ಕಣ್ಣೀರಿಡ್ತಾ ಇದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. 2,500 ಗ್ರಾಹಕರಿಗೆ 30 ಕೋಟಿ ಪಂಗನಾಮ. ಮ್ಯಾನೇಜರ್ ಲಾಕ್, 20 ಮಂದಿ ವಿರುದ್ಧ ಕೇಸ್. ಈ ದೃಶ್ಯದಲ್ಲಿ ಕಾಣ್ತಿರೋ ಈಕೆ ಹೆಸರು ರಮ್ಯಾ. ಶ್ರೀ ಕಾಳಿಕಾದೇವಿ ಎಂಟರ್ಪ್ರೈಸಸ್ನ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ನಿರುದ್ಯೋಗಿ ಮಹಿಳೆಯರು ನಿರುದ್ಯೋಗಿಗಳನ್ನೇ ಟಾರ್ಗೆಟ್ ಮಾಡಿ 20,000 50,000 ಸಂಬಳ ಪಡ್ಕೊಳ್ಳಿ ಅಂತ ಬಣ್ಣದ ಮಾತುಗಳನ್ನಾಡಿ ಕೋಟ್ಯಾಂತರ ರೂಪಾಯಿ ನುಂಗಿ ನೀರು ಕುಡಿದಿದ್ದಾರೆ. ಇದೀಗ ಈ ಘಟನೆಯು ಕೋಲಾರ ನಗರದಲ್ಲಿ ಬೆಳಕಿಗೆ ಬಂದಿದೆ. ಕಳೆದ 1 ವರ್ಷದಿಂದ ಕೋಲಾರ ನಗರ, ಬೂದಿಕೋಟೆ, ಮಾಲೂರು ಸೇರಿದಂತೆ ಮುಳಬಾಗಿಲು ತಾಲೂಕಿನಲ್ಲಿ ಶ್ರೀ ಕಾಳಿಕಾದೇವಿ ಎಂಟರ್ಪ್ರೈಸಸ್ ಹೆಸರಲ್ಲಿ ಹಣ ಹೂಡಿದ್ದಾರೆ ಜನ. ಇಲ್ಲಿ ಪ್ರತಿಯೊಬ್ಬರು 10,000ದಿಂದ 9.5 ಲಕ್ಷದವರೆಗೂ ಹೂಡಿಕೆ ಮಾಡಿರಬಹುದು. ಆದರೆ ಕೆಲವರು ಬಡ್ಡಿ ಆಸೆಗೆ ಕುಟುಂಬಸ್ಥರ ಹೆಸರಿನಲ್ಲೂ ಲಕ್ಷ ಹಣ ಹೂಡಿದ್ದು ಇದೀಗ ಕಣ್ಣೀರಿಡುತ್ತಿದ್ದಾರೆ. ಇಲ್ಲಿ ಹಣ ಹೂಡಿದ ಬಳಿಕ ಕರ್ಪೂರ, ಅಗರಬತ್ತಿ, ಡ್ರೈ ಫ್ರೂಟ್ಸ್ಗಳನ್ನ ಮನೆಯಿಂದ ಪ್ಯಾಕ್ ಮಾಡಿ ವಾಪಸ್ ನೀಡಿದ್ರೆ ಪ್ರತಿ ತಿಂಗಳು 12,000ದಿಂದ 25,000 ಸಂಬಳ ನೀಡ್ತೇವೆ ಅಂತ ಮ್ಯಾನೇಜರ್ ರಮ್ಯಾ ಹಾಗೂ ಸಿಬ್ಬಂದಿ ನಂಬಿಸಿದ್ರು. ಅದರಂತೆಯೇ ಕೆಲ ತಿಂಗಳು ಹಣ ಕೂಡ ನೀಡಿದ್ರು. ಆದರೆ ಕಳೆದ 3 ತಿಂಗಳಿಂದ ಸಂಬಳ ಬಾರದೆ ಹೂಡಿಕೆದಾರರು ಕಂಗಾಲಾಗಿದ್ದು ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಊದ್ಬತ್ತಿ ಇದು ಪ್ಯಾಕಿಂಗ್ ಮಾಡಿಕೊಡೋದು ಅಂತ, ಅದು ನಾವು ಕಟ್ಟಿರೋದ್ರ ಮೇಲೆ ತಿಂಗಳಿಗೆ ಇಷ್ಟು ಅಂತ ಅಮೌಂಟ್ ಹಾಕ್ತಾರೆ ಅವರು. 1 ಲಕ್ಷಕ್ಕೆ ಬಂದು 22,000, 50,000ಕ್ಕೆ ಬಂದು 10,000. ಹಿಂಗೆ 3 ತಿಂಗಳು ಬಂತು. ನಾವು ಅದನ್ನು ನೋಡಿ ಮತ್ತೆ ಮೊನ್ನೆ ಇನ್ವೆಸ್ಟ್ ಮಾಡಿದೆ 1 ಲಕ್ಷ. ಅದ್ರದ್ದು 1 ತಿಂಗಳು ಬಂತು. ಮತ್ತು ಈ ತಿಂಗಳು ಬಂದಿಲ್ಲ ಅಂದ್ಬಿಟ್ಟು ಬಂದು ಇಲ್ಲಿ ನಾವು ಕೇಳಿದರೆ ಇಲ್ಲ ಹಾಕ್ತೀವಿ ಕೊಡ್ತೀವಿ ಅಂತ ಹೇಳಿದರು. 11ನೇ ತಿಂಗಳು 20,000 ಹಾಕೊಂಡ್ವಿ, 12ನೇ ತಿಂಗಳು 1 ಲಕ್ಷ ಹಾಕೊಂಡ್ವಿ, 2ನೇ ತಿಂಗಳು 2 ಲಕ್ಷ ಹಾಕೊಂಡೆ, 3,20,000 ಹಾಕೊಂಡಿದ್ದೀನಿ. ಇಲ್ಲಿಗಲ್ ಅಲ್ಲ, ಇದು ಲೀಗಲ್ ಆಗಿ ನಾವು ಇದನ್ನು ಬಾಂಡೆಲ್ಲ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಮಾನ್ಯತೆ ಇದೆ ಅಂತ ಹೇಳಿದ್ರು. ನಾವು ನಂಬಿಕೆಯಿಂದ ಇಲ್ಲಿ ಹಾಕಿದ್ವಿ. ನಾವು ಅಮೌಂಟು ಹಾಕಿದ್ದಕ್ಕೆ 6 ತಿಂಗಳಿಂದ ಬಂದಿದೆ. ಈ ತಿಂಗಳು ಸ್ವಲ್ಪ ಡಿಲೇ ಆಗಿದೆ. ಅದೇ ಭಯ ಆತಂಕ ಉಟ್ಕೊಂಡು ನಾವು ಇಲ್ಲಿ ಪೊಲೀಸ್ ಸ್ಟೇಷನ್ಗೂ ಬಂದು ಕಂಪ್ಲೇಂಟ್ ಕೊಡೋಣ ಅಂತೇಳಿ ಎಲ್ಲರೂ ಬಂದಿದ್ದೀವಿ. ಕೋಲಾರ ತಾಲೂಕು ಒಂದರಲ್ಲೇ 2,500ಕ್ಕೂ ಹೆಚ್ಚು ಗ್ರಾಹಕರು ಹಣ ಹೂಡಿಕೆ ಮಾಡಿದ್ದು ಬರೋಬ್ಬರಿ 30 ಕೋಟಿ ರೂಪಾಯಿಗೂ ಅಧಿಕ ವಹಿವಾಟು ನಡೆದಿದೆ. ಮ್ಯಾನೇಜರ್ ರಮ್ಯಾ 20ರಿಂದ 30 ಕೋಟಿ ಹಣವನ್ನ ಸ್ವಂತಕ್ಕೆ ಬಳಸಿಕೊಂಡು ವಂಚಿಸಿರೋದಾಗಿ ಹೂಡಿಕೆದಾರರು ಆರೋಪಿಸಿದ್ದಾರೆ. ಹೂಡಿಕೆದಾರರು ನೀಡಿರುವ ದೂರಿನ ಮೇರೆಗೆ ಶ್ರೀ ಕಾಳಿಕಾದೇವಿ ಎಂಟರ್ಪ್ರೈಸಸ್ನ ಮಾಲೀಕರಾದ ಆರತಿ, ಭೂಮಿ ಶೆಟ್ಟಿ, ಕಿರಣ್, ಮ್ಯಾನೇಜರ್ ರಮ್ಯಾ, ಸುಮಂಗಲಿ ಸೇರಿ 15 ಮಂದಿ ವಿರುದ್ಧ ಕಲ್ಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸದ್ಯ ರಮ್ಯಾಳನ್ನ ಪೊಲೀಸರು ಬಂಧಿಸಿದ್ದು ಒಟ್ಟು 6 ಕೋಟಿ 60 ಲಕ್ಷ ಮೋಸ ಮಾಡಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. 100% ಅಲ್ಲಿ 90% ರಿಟರ್ನ್ಸ್ ಆಗಿದೆ. ಈಗ ಅಟ್ ಪ್ರೆಸೆಂಟ್ 2 ಮಂತ್ಸ್ 1 ಮಂತ್ ಇಂದ ಹಾಕೊಂಡಿರೋರ್ಗೆ ಮಾತ್ರ ಅವ್ರಿಗೆ ಸ್ಯಾಲ್ರಿ ಹೋಗಿಲ್ಲ ಅಂದ್ಕೊಳ್ಳಿ. ಬಟ್ 1 ಇಯರ್ ಇಂದ ಇರೋರಿಗೆಲ್ಲ ರಿಟರ್ನ್ ಆಗಿದೆ ಸರ್. ಅಮೌಂಟು ಅವ್ರೇನು ಬಂಡವಾಳ ಆಗಿದೆಯೋ ಅದು ಪ್ರಾಫಿಟ್ ಬಂದಿದೆ ಅವ್ರಿಗೆ. ಮತ್ತು ರಿನಿವಲ್ಸು ಆಗಿದೆ. ಇಷ್ಟು ದಿನ ಸಪೋರ್ಟ್ ಮಾಡಿರೋರು ಕಸ್ಟಮರ್ಸು ಈಗ ಏಕಾಏಕಿ ಹಿಂಗೆ ಮಾಡಿದ್ರೆ ನಮ್ಮ ಮೇಲೆ ಗೂಬೆ ಕುಡಿಸಿದ್ರೆ ಹೆಂಗೆ ಸರ್? ಅವರು ಸಪೋರ್ಟ್ ಮಾಡ್ಬೇಕು, ನಾನು ಕಸ್ಟಮರ್ಸ್ಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಲ್ವಾ. ಹೆಚ್ಚಿನ ಹಣದ ಆಸೆಗೆ ಜನರು ತಾವು ಕೂಡಿಟ್ಟಿದ್ದ ದುಡ್ಡು ಹಾಗೂ ಚಿನ್ನವನ್ನ ಅಡವಿಟ್ಟು ಹೂಡಿಕೆ ಮಾಡಿದ್ರು. ಆದ್ರೆ ಇದೀಗ ಹಣವೂ ಇಲ್ಲ, ಚಿನ್ನವೂ ಇಲ್ಲದಂತಾಗಿದೆ. ಇನ್ನಾದರೂ ಗ್ರಾಹಕರು ಹಣ ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆ ವಹಿಸಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.